ನಡೆಯುತ್ತೆ ಅಂತ ನಾವು ಗೆಸ್ ಮಾಡೋಕ್ಕಾಗಲ್ಲ. ಸೊ ಕಾಂಗ್ರೆಸ್ನ 5 ಅಭ್ಯರ್ಥಿಗಳ ಗೆಲುವಿಗೆ ಬೇಕಾಗಿರೋದು 140 ಮತಗಳು. ಕಾಂಗ್ರೆಸ್ ಬಳಿ ಸ್ವಂತವಾಗಿ 135 ಮತ ಇದೆ ಆಲ್ರೆಡಿ. ಆಯ್ತಾ, ಕಾಂಗ್ರೆಸ್ಗೆ 2 ಪಕ್ಷೇತರ, 1 ಸರ್ವೋದಯ ಪಕ್ಷದ ಸದಸ್ಯರ ಬೆಂಬಲವೂ ಇದೆ. ಅಲ್ಲಿಗೆ 136, 37, 38 ಆಗ್ಬಿಡತ್ತೆ. ಸೊ ಇವ್ರಿಗೆ ಬೇಕಾಗಿರೋದು 140, ಇನ್ನೂ 2 ಬೇಕು. ಬಿಜೆಪಿ ಉಚ್ಚಾಟಿತ ಶಾಸಕರು ಬೆಂಬಲ ನೀಡಿದ್ರೆ 140 ಆಗುತ್ತೆ. ಬಟ್ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಬೆಂಬಲ ಫಿಕ್ಸು. ಹಾಗಾಗಿ 5 ಅಭ್ಯರ್ಥಿಗಳ ಗೆಲುವಿನ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನವರು ಇದ್ದಾರೆ. ನಾವೇ ಗೆಲ್ಲೋದು ಬಿಟ್ರಿ 140 ಆರಾಮ್ಸೆ ಆಗತ್ತೆ ಅಂತ. ಅದೇ ನಾನು ಆಗ್ಲೇ ಹೇಳ್ದಂಗೆನೆ, ಇದರಲ್ಲಿ ಯಾರಾದ್ರೂ ಒಂದಿಬ್ರು ಕೈ ಎತ್ಬಿಟ್ರು ಅಥವಾ ಕಾಂಗ್ರೆಸ್ನವರೇ ಕೈ ಎತ್ಬಿಟ್ರು ಕಷ್ಟ. ಕಾಂಗ್ರೆಸ್ನ ಒಳಗಡೆನೂ ಕೂಡ ಒಂದಷ್ಟು ಭಿನ್ನಾಭಿಪ್ರಾಯಗಳು, ಅಸಮಾಧಾನಗಳೆಲ್ಲ ಇದೆ ಅಲ್ಲ. ಹಾಗಾಗಿ ಕಾಂಗ್ರೆಸ್ನವರೇ ಏನಾದ್ರು ಮಾಡ್ಬಿಟ್ರೆ ಅಥವಾ ಓಟ್ ಹಾಕುವಾಗ ಏನೋ ಒಂಚೂರು ಸಮಸ್ಯೆ ಆಗ್ಬಿಡ್ತು ಅಂತ ಅಂದ್ರೂ ಕೂಡ ತೊಂದರೆ ಆಗ್ಬಿಡತ್ತೆ. ಅದೊಂದು ಭಯ ಇರೋದು. ನೋಡಿ, ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕರ ಸಂಖ್ಯಾಬಲವು ಇಂಪಾರ್ಟೆಂಟ್ ಆಗುತ್ತೆ. ಈಗ ವಿಧಾನಸೌಧಕ್ಕೆ ಬಿಜೆಪಿ ನಾಯಕರ ಆಗಮನ ಆಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ವಿಧಾನಸೌಧದಲ್ಲಿ ಪರಿಷತ್ ಚುನಾವಣೆಗೆ ಮತದಾನ, ಬಿಜೆಪಿಯವರು ಆಗಮಿಸಿದ್ರು. ಇವ್ರು ರೆಸಾರ್ಟ್ ಹೋಗಿರ್ಲಿಲ್ಲ. ಅವರು ಶಿಸ್ತಾಗಿ ಯಾರ್ಯಾರು ಎಲ್ಲೆಲ್ಲಿದ್ರು ಅಲ್ಲಿಂದ ಬಂದ್ರು. ಇವರೀಗ ಬಿಜೆಪಿ ನಾಯಕರ ಆಗಮನ, ವಿಪಕ್ಷ ನಾಯಕರ ಕೊಠಡಿಗೆ ಆಗಮಿಸಿರುವುದು ಬಿಜೆಪಿಯ ಶಾಸಕರು. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಪಿ.ವೈ. ವಿಜಯೇಂದ್ರ, ಸುರೇಶ್ ಕುಮಾರ್ ಅವರು, ಸಿ.ಸಿ. ಪಾಟೀಲ್ ಅವರು, ಭರತ್ ಶೆಟ್ಟಿ, ಮುನಿರಾಜು, ಶಶಿಕಲಾ ಜೊಲ್ಲೆ ಸೇರಿ ಹಲವರು ಆಗಮಿಸಿದ್ದಾರೆ. ಕೊಠಡಿಯಲ್ಲಿ ಉಪಹಾರ ಸೇವಿಸ್ತಾ ಇದ್ದಾರೆ ಶಾಸಕರುಗಳು ಅಂತ ಗೊತ್ತಾಗ್ತಾ ಇದೆ. ಶಾಸಕರ ಜೊತೆಯಲ್ಲಿಯೇ ಇದ್ದಾರೆ ಬಿಜೆಪಿಯ ಅಭ್ಯರ್ಥಿಗಳು. ಶಾಸಕರ ಜೊತೆಗೆ ಅವರು ಇದ್ದಾರೆ ಬಿಜೆಪಿಯ ಅಭ್ಯರ್ಥಿಗಳು. ಇವರಲ್ಲಿ ರೆಸಾರ್ಟ್ ರಾಜಕಾರಣ ಇನ್ನೊಂದು ಮತ್ತೊಂದು ಮಾಡಿಲ್ಲ. ಇವರು ಲಿಂಗರಾಜು ಪಾಟೀಲು, ರಘು ಕೌಟಿಲ್ಯ ಇಬ್ಬರೂ ಬಿಜೆಪಿ ಅಭ್ಯರ್ಥಿಗಳು. ಅವರು ಇವ್ರ ಜೊತೆಗೇನೆ ಇದ್ದಾರೆ. ಬಿಜೆಪಿಯ ನಾಯಕರುಗಳು ಆಗಮಿಸಿದ್ರು ಇವಾಗ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಎಲ್ಲ ತಿಂಡಿ ತಿಂತಾ ಇದ್ದಾರಂತೆ. ವಿಧಾನಸೌಧದಲ್ಲಿ ಪರಿಷತ್ ಚುನಾವಣೆಗೆ ಮತದಾನ ಪ್ರಕ್ರಿಯೆ ಪ್ರಾರಂಭ ಆಗತ್ತೆ. ಸೊ ಹಾಗಾಗಿ ಇದೀಗ ವಿಧಾನಸೌಧಕ್ಕೆ ಬಿಜೆಪಿ ನಾಯಕರುಗಳ ಆಗಮನ ಆಗಿದೆ. ಅಭ್ಯರ್ಥಿಗಳು ಕೂಡ ಜೊತೆಗೆ ಇದೆ. ಈ ಕಡೆ ಕಾಂಗ್ರೆಸ್ನವರು ಬಸ್ ಹತ್ತಕ್ಕೆ ರೆಡಿ ಆಗಿದ್ರು. ಆ ಕಡೆ JDSನವರು ಕೂಡ ರೆಸಾರ್ಟ್ನಲ್ಲಿ ಇದ್ದಾರೆ. ಅವರು ಬರೋದಕ್ಕೆ ರೆಡಿ ಆಗಿದ್ದಾರೆ. ಅದೇ ಎಲ್ಲರೂ ಒಂದು 10 ಗಂಟೆ ಒಳಗಡೆನೆ ಬಂದುಬಿಡ್ತಾರೆ, ಸೇರಿಬಿಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡ್ತಾ ಇದ್ದೀರಾ, ಬಿಜೆಪಿ ಅವರು ಇದು ಎಲ್ಲ ಒಟ್ಟಿಗೆ ಒಂದೇ ಕೊಠಡಿಯಲ್ಲಿ ಕೂತು ಮಾತನಾಡ್ತಾ ಇದ್ದಾರೆ. ನೋಡಿ, ಬಿಜೆಪಿಯ ಶಾಸಕರುಗಳ ಆಗಮನ ಆಗಿದೆ. ಕಾಂಗ್ರೆಸ್ನವರು ಬರ್ತಾ ಇದ್ದಾರೆ. JDSನವರು ಕೂಡ ಇನ್ನೇನು ಹೊರಡಲಿದ್ದಾರೆ. ಸೊ ಅಲ್ಲಿಗೆ ಎಲ್ಲರೂ ವಿಧಾನಸೌಧಕ್ಕೆ ರೀಚ್ ಆಗಲಿದ್ದಾರೆ. ಸೊ ಇದೀಗ ಪರಿಷತ್ನ ಎಲೆಕ್ಷನ್ನ ಫೈಟ್ ಏನಿತ್ತು ಅದಕ್ಕೆ ಇವತ್ತು ಸಂಜೆ ಒಳಗಡೆ ಉತ್ತರ ಸಿಕ್ಕುತ್ತೆ. ಯಾರು ಗೆಲ್ತಾರೆ, ಏನೇನಾಗುತ್ತೆ, ಅಡ್ಡ ಮತದಾನದ ಕತೆಗೇನು, ಯಾರಿಗೆ ಮೇಲ್ಗೈ ಆಗುತ್ತೆ, ಯಾರು ಆರಾಮ್ಸೆ ಗೆಲ್ತಾರೆ, ಇದೆಲ್ಲದಕ್ಕೂ ಕೂಡ ಕ್ಲಾರಿಟಿ ಸಿಗಲಿದೆ. ಸೊ ಪ್ರಯತ್ನಗಳಂತೂ ಮಾಡಿದ್ದಾರೆ. ಕೊನೆಯ ಹಂತದವರೆಗಿನ ಕಸರತ್ತು. ಕೆಲವರನ್ನು ಮನವೊಲಿಸಿದ್ದು, ನಮಗೆ ಓಟ್ ಹಾಕ್ಬೇಕು ನೀವು ಅಂತ JDS ಅವರು ಕೂಡ ಕೇಳ್ಕೊಂಡಿದ್ದಿದೆ. ಈ ಕಡೆ ಕಾಂಗ್ರೆಸ್ನವರು ಕೂಡ ಕೇಳ್ಕೊಂಡಿದ್ದಿದೆ. ಅದೆಲ್ಲವನ್ನ ಮೀರಿ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಕಾಂಗ್ರೆಸ್ 135, ಬಿಜೆಪಿ 62, JDS 18, ಪಕ್ಷೇತರ 2, ಸರ್ವೋದಯ ಪಕ್ಷ 1. ಸೊ ಸಂಖ್ಯಾ ಬಲ ನಾವು ನೋಡಿದಾಗ ಬಿಜೆಪಿ ಉಚ್ಚಾಟಿತರು 3, ಒಬ್ಬ ಅಭ್ಯರ್ಥಿಗೆ ಗೆಲುವಿಗೆ ಬೇಕಾಗಿರೋದು 28 ಮತಗಳು.
ಸೊ ಹೇಗೆ ಈಗ 5ನೇ ಅಭ್ಯರ್ಥಿ ಕಷ್ಟ ಆಗ್ತಾ ಇರೋದು ಕಾಂಗ್ರೆಸ್, ಈ ಕಡೆ JDS ಅವರ ಒಂದು ಅಭ್ಯರ್ಥಿ, ಈ 7 ಸ್ಥಾನಗಳ ಆಕಾರದಲ್ಲಿ 8 ಅಭ್ಯರ್ಥಿ ಇರೋದೇ ಸಮಸ್ಯೆ. ಇಂದು ಎಲ್ಲರ ಚಿತ್ತ ಮೇಲ್ಮನೆ ಚುನಾವಣೆ ಆಗ್ತಾ ಇದೆ. JDS ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ನಡುವೆ ಯಾರಿಗೆ ಗೆಲುವು ಸಿಗುತ್ತೆ ಅನ್ನೋದು ಪ್ರಶ್ನೆ. ಕಾಂಗ್ರೆಸ್ JDS ಇಬ್ಬರಿಗೂ ಮತಗಳ ಕೊರತೆ ಇದೆ. ಕಾಂಗ್ರೆಸ್ JDS ನಿಂದ ಶಾಸಕರನ್ನು ಸೆಳೆಯುವಂತ ಪ್ರಯತ್ನ. ಎರಡೂ ಕಡೆಯ ನಾಯಕರಿಗೆ ಇದೆ ಅಡ್ಡ ಮತದಾನದ ಆತಂಕ. ಕಾಂಗ್ರೆಸ್ 5ನೇ ಅಭ್ಯರ್ಥಿ ಗೆಲುವಿಗೆ ನಡೆದಿದೆ ಅಗತ್ಯ ತಯಾರಿ, ಅಗತ್ಯ ಸಂಖ್ಯಾಬಲ ವೃದ್ಧಿಗೆ ಭರ್ಜರಿ ರಣತಂತ್ರ. ಆದ್ರೂ ಒಳಗೊಳಗೆ ಅಡ್ಡ ಮತದಾನದ ಆತಂಕ. ನಾನು ಆಗ್ಲೇ ಹೇಳ್ದಂಗೆನೆ ಸೊ ಕಾಂಗ್ರೆಸ್ನವರಿಗೆ ಭಯ ಇರೋದು ಏನು ಅಂತಂದ್ರೆ ಕಾಂಗ್ರೆಸ್ನವ್ರ ಬಗ್ಗೆನೇನೆ. ಈಗ ಬೇರೆಯವರನ್ನ ಸೆಳೆಯುವ ಪ್ರಯತ್ನ ಯಶಸ್ವಿಯಾಗಿ ಆಗ್ತಾ ಇದೆ. ಬೇರೆಯವ್ರು ಹೆಂಗೋ ಮತ ಹಾಕ್ಬಿಡ್ತಾರೆ, ನಮ್ಮಲ್ಲಿರೋರೇ ಹಾಕ್ತಾರಾ ಇಲ್ವಾ ಅನ್ನೋದೇ ಟೆನ್ಷನ್ ಇವ್ರುಗಳಿಗೆ. ಸೊ ಕಾಂಗ್ರೆಸ್ನವರಿಗೆ ಈಗ ಎದುರಾಗಿರೋದು ತಮ್ಮ ಪಕ್ಷದ ಒಳಗಡೆನ ಆಂತರಿಕವಾದಂಥ ಕಚ್ಚಾಟ. ಈ ಕಾರಣಕ್ಕೆ ಇವ್ರು ಶಿಫ್ಟ್ ಆಗಿದ್ದು ರೆಸಾರ್ಟ್ಗೆ. ಯಾರು ಎಲ್ಲೂ ಹೋಗಬಾರ್ದು, ಇಲ್ಲೇ ಇರಬೇಕು ಅಂತ. ಅದರಲ್ಲೂ ಕೆಲವರು ಗೈರಾಗಿದ್ದಾರೆ. ಮತ್ತು ಇಲ್ಲಿ ಬಂದು ಪಾಠ ಕೇಳಿದವರು ಕೆಲವರು ಕೈ ಎತ್ತೋ ಚಾನ್ಸಸ್ ಇದೆ. ಯಾವುದೂ ಅಲ್ಲ ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ಕಾಂಗ್ರೆಸ್ನವರಿಗೆ ಸದ್ಯದ ಸವಾಲು ಪಕ್ಷದ ಒಳಗಡೆ ಇರುವಂಥ ಒಂಚೂರು ಅಸಮಾಧಾನ. ಇದನ್ನು ಹೆಂಗೆ ಸರಿಪಡಿಸ್ಕೊಳ್ತಾರೆ ಅನ್ನೋದೇ ಮುಖ್ಯ ಇಲ್ಲೀಗ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಕೇಶ್, ಇವತ್ತು ಈ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು, ಈ 1 ಸ್ಥಾನಕ್ಕೆ ಸಿಕ್ಕಾಪಟ್ಟೆ ಪೈಪೋಟಿ ಇರೋದು. ನಾವು ಸಂಖ್ಯೆಯನ್ನು ನೋಡಿದಾಗ ಎರಡೂ ಕಡೆನೂ ಸಮಸ್ಯೆ ಇದೆ. ಏನೇನು ಸ್ಟ್ರಾಟಜಿಗಳನ್ನು ಮಾಡ್ಕೊಂಡಿದ್ದಾರೆ, ಯಾರು ಗೆಲ್ಲುವ ಕಾನ್ಫಿಡೆಂಟ್ನಲ್ಲಿದ್ದಾರೆ, ಲೆಕ್ಕಾಚಾರಗಳನ್ನು ನೋಡಿದಾಗ ಯಾರು ಪರವಾಗಿದೆ ಸದ್ಯದ ಮಟ್ಟಿಗೆ ಒಲವು? ನೀತಿ, ಈಗ ಚುನಾವಣೆಗೆ ನಿಂತಿರುವ ಎಲ್ಲ ಅಭ್ಯರ್ಥಿಗಳು ಕೂಡ ತಮ್ಮ ತಮ್ಮ ಗೆಲುವಿನ ಲೆಕ್ಕಾಚಾರವನ್ನು ನಿರ್ಧಾರ ಮಾಡಿಕೊಂಡಿದ್ದಾರೆ. ಅಂದರೆ ಆಯಾ ಪಕ್ಷದ ಅಭ್ಯರ್ಥಿಗಳು ತಮ್ಮವರನ್ನು ಗೆಲ್ಲಿಸಿಕೊಳ್ತೇವೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ಮತ್ತು ಲೆಕ್ಕಾಚಾರಗಳನ್ನು ಮಾಡಿಕೊಂಡಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ ತನ್ನ 5ನೇ ಅಭ್ಯರ್ಥಿಯನ್ನು ಹಾಕಿಕೊಂಡು ತನಗೆ ಬೇಕಾಗಿರುವ ಮತವನ್ನು ಕ್ರೋಢೀಕರಿಸಿಕೊಂಡಿದ್ದೇವೆ, ಬಿಜೆಪಿಯಿಂದ ಉಚ್ಚಾಟಿತರಾಗಿರುವಂತಹ ಶಾಸಕರು ನಮ್ಮ ಬೆಂಬಲಕ್ಕೆ ಬರ್ತಾರೆ, ಹಾಗೆ ಉಳಿದಂತಹ ಆತ್ಮಸಾಕ್ಷಿಗೆ ಅನುಗುಣವಾಗಿ ಒಂದಿಬ್ಬರು ಮತವನ್ನು ಚಲಾಯಿಸುವಂತರಿದ್ದಾರೆ, ಅವರ ಮತ ಚಲಾವಣೆ ಆದರೆ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂಥ ಮಾತನ್ನು ಈ ಹಿಂದೆಯೂ ಕೂಡ ಹೇಳ್ಕೊಂಡಿದ್ರು, ಈಗಲೂ ಕೂಡ ಅದನ್ನು ಪುನರುಚ್ಚರಿಸುತ್ತಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಮತ್ತು JDSನ ಮೈತ್ರಿಕೂಟ ತಾವು ಕೂಡ ಅದೇ ಮಾತನ್ನು ಹೇಳ್ತಿದ್ದಾರೆ. ಈಗಿರುವಂತಹ ಮತಗಳ ಲೆಕ್ಕಾಚಾರದಲ್ಲಿ ಬಿಜೆಪಿ ತನ್ನ ಒಟ್ಟು ಸಂಖ್ಯೆಯಲ್ಲಿ ತನ್ನ ಇಬ್ಬರು ಅಭ್ಯರ್ಥಿಗಳನ್ನು ಗೆಲ್ಲಿಸುವಷ್ಟು ಮತಗಳನ್ನು ಹೊಂದಿಕೊಂಡಿದೆ. ಅದಾದ ಬಳಿಕ ಹೆಚ್ಚುವರಿಯಾಗಿ ಉಳಿಯುವಂತಹ 6 ಮತಗಳನ್ನು JDSಗೆ ಕೊಡುವಂತಹ ಲೆಕ್ಕಾಚಾರವನ್ನು ಮಾಡಿಕೊಂಡಿದೆ. ಅದರ ಹೊರತಾಗಿಯೂ JDSಗೆ 2 ಹೆಚ್ಚುವರಿ ಮತಗಳು ಬೇಕಾಗುತ್ತೆ. ಅಂದ್ರೆ ಪ್ರತಿ ಅಭ್ಯರ್ಥಿಯು 29 ಮತಗಳನ್ನು ಪಡೆಯಬೇಕಾಗುತ್ತೆ. ಅದರಲ್ಲಿ ಪಕ್ಷ ಸೂಚಿಸುವಂತೆ 28 ಮತಗಳನ್ನು ಒಬ್ಬ ಅಭ್ಯರ್ಥಿಗೆ ಹಾಕಬೇಕು. ಒಂದು ವೇಳೆ ಇದರಲ್ಲಿ ವ್ಯತ್ಯಾಸ ಆಗಬಹುದು ಅನ್ನೋ ಕಾರಣದಿಂದಾಗಿ ಒಂದು ಹೆಚ್ಚುವರಿ ಮತವನ್ನು ಅಂದ್ರೆ 29 ಮತಗಳನ್ನು ಹಾಕುವಂತ ನಿರ್ಧಾರವನ್ನು ಕೂಡ ಮಾಡುವಂತ ಸಾಧ್ಯತೆ ಇದೆ. ಹಾಗಾದಲ್ಲಿ ಆ ಉಳಿದಂತಹ ಮತಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳುವ ಲೆಕ್ಕಾಚಾರವೇ ಈಗ ಇರುವಂತಹ ಟೆಕ್ನಿಕಲ್ ಪಾಯಿಂಟ್. ಸೊ ಆ ಪಾಯಿಂಟ್ ಅನ್ನ ಕ್ಲಿಯರ್ ಮಾಡಿಕೊಳ್ಳುವ ನಿಟ್ಟಿನಲ್ಲಿ JDS ಕೂಡ ಆ ಪ್ಲಾನ್ ಅನ್ನ ಮಾಡ್ತಾ ಇದೆ. ಈಗ ನಾನು ಹೇಳಿದಾಗೆ 28 ಮತಗಳನ್ನು ತೆಗೆದುಕೊಂಡಿದ್ದೆ. ಆದಲ್ಲಿ ಇನ್ನು ಹೆಚ್ಚುವರಿಯಾಗಿ ಉಳಿಯುವಂತಹ 6+2 ಮತಗಳನ್ನು ಅದು ಜೋಡಿಸಿಕೊಳ್ಬೇಕಾಗುತ್ತೆ. ಬಿಜೆಪಿ ಕಡೆಯಿಂದ ಆ ಹೆಚ್ಚುವರಿ ಮತಗಳು ಸಿಗಬಹುದು ಅಥವಾ ಹಾಕ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಒಡಂಬಡಿಕೆ ಲೆಕ್ಕಾಚಾರದ ಪ್ರಕಾರದಲ್ಲಿ ಮೈತ್ರಿ ಧರ್ಮದಲ್ಲಿ ಆ 6 ಮತಗಳು ಅವರಿಗೆ ಬರ್ತದೆ. ಉಳಿದಂತ 2 ಮತಗಳನ್ನ ಯಾರು ಅವರಿಗೆ ಹಾಕ್ತಾರೆ ಅನ್ನುವಂಥ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸ್ವಾಮಿ ಕೂಡ ಕನೆಕ್ಟ್ ಆಗ್ತಾ ಇದ್ದಾರೆ. ಸ್ವಾಮಿ, ರಾಕೇಶ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಸದ್ಯ ಸಿಚುವೇಶನ್ಸ್ ಏನಿದೆ, ಟೆಕ್ನಿಕಲ್ ಆಗಿ ಏನೆಲ್ಲ ಪ್ರಾಬ್ಲಮ್ಸ್ಗಳು ಎದುರಾಗತ್ತೆ ಅಂತ. ಸೊ ಈ ಅಡ್ಡ ಮತದಾನದ ಬಗ್ಗೆ ನಾವು ಗಮನಿಸ್ತಾ ಇದ್ವಿ. ಎರಡೂ ಪಕ್ಷದವರಿಗೂ ಕೂಡ ಅಡ್ಡ ಮತದಾನದ ಒಂಚೂರು ಟೆನ್ಷನ್ ಇದೆ ಅಂತ. ಈ ಡೌಟ್ಫುಲ್ ಅಂತ ಅನ್ನೋದು ಎಷ್ಟು ಮತ್ತೆ ಯಾರ್ಯಾರ ಮೇಲೆ ಅಂತ ಸ್ವಾಮಿ? ನೀತಿ, ಅಡ್ಡ ಮತದಾನದ ಭೀತಿ ಕಾಂಗ್ರೆಸ್ ಸೇರಿದಂತೆ ಬಿಜೆಪಿ ಹಾಗೂ JDS ನಾಯಕರಿಗಿದೆ. ಈಗ ನಮ್ಮ ಜೊತೆ ಬಿಜೆಪಿ ಪರಿಷತ್ ಅಭ್ಯರ್ಥಿಯಾದಂತಹ ರಘು ಕೌಟಿಲ್ಯ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಮಾತಾಡ್ಸ್ಕೊಂಡು ಹೋಗೋಣ. ಏನೆಲ್ಲ ಸ್ಟ್ರಾಟಜಿ ಇದೆ, ಅಡ್ಡ ಮತದಾನದ ಭೀತಿ ಇದೆಯಾ ಅನ್ನೋದು ಸಂಪೂರ್ಣವಾದ ಮಾಹಿತಿ ಕೇಳೋಣ. ಸರ್ ನಮಸ್ತೆ. ಇವತ್ತು ಚುನಾವಣೆ ಒಂದು ರೀತಿ ಅಗ್ನಿ ಪರೀಕ್ಷೆ, ಯಾವ ರೀತಿ ಸಿದ್ಧತೆಗಳಾಗ್ತದೆ? ಅತ್ಯಂತ ಬದ್ಧತೆಯಿಂದ ಸಿದ್ಧತೆ ಆಗಿದೆ. ನಮ್ಮಲ್ಲಿ ಅಡ್ಡವೂ ಇಲ್ಲ, ಗುಡ್ಡವೂ ಇಲ್ಲ. ಅತ್ಯಂತ ನಿಖರವಾದ, ಪಾರದರ್ಶಕವಾದ ರೀತಿಯಲ್ಲಿ ನಾವು ಚುನಾವಣೆಯನ್ನು ನಮ್ಮ ವರಿಷ್ಠರು ಯೋಚಿಸಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ನಾವು ಸುಲಲಿತವಾಗಿ ನಾವು ಇಬ್ಬರು ಅಭ್ಯರ್ಥಿಗಳು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು
ಗೆಲುವಿನ ದಳ ಸೇರ್ತೇವೆ ಅಂತಕ್ಕಂಥ ವಿಶ್ವಾಸ. ಸರ್, ಒಂದು ಕಡೆ JDS ಹಾಗೂ BJP ಮೈತ್ರಿಯಾಗಿ ಅಭ್ಯರ್ಥಿಯನ್ನು 3ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುವಂಥದ್ದು. ಸಂಖ್ಯಾಬಲ ಗೊತ್ತಿದೆ, ಕೊರತೆ ಇದೆ, ಸಾಕಷ್ಟು ಕೊರತೆ ಇಲ್ಲ. ಈ ವಿಚಾರದ ಬಗ್ಗೆ ಈಗ ಏನಾದರೂ 28 ಮತಗಳ ಜೊತೆ 29 ಮತಗಳು ಒಬ್ಬೊಬ್ಬ ಅಭ್ಯರ್ಥಿಗೆ ಹಾಕಿದ ಸಂದರ್ಭದಲ್ಲಿ ಇನ್ನಷ್ಟು ಸಂಖ್ಯೆಗಳ ಕೊರತೆ ಆಗುತ್ತೆ. ಇದಕ್ಕೆ ಯಾವ ರೀತಿ ಸ್ಟ್ರಾಟಜಿ ಆಗ್ತಾ ಇದೆ? ಚುನಾವಣೆ ನಡೀತಾ ಇದೆ, ಪ್ರಾರಂಭ ಆಗಿದೆ, ಈಗ ಪ್ರಕ್ರಿಯೆಗಳು ಕೂಡ ಆರಂಭ ಆಗಿರೋದು. ತಂತ್ರವನ್ನು ನಮ್ಮ ವರಿಷ್ಠರು ಈಗಾಗಲೇ ವಿರೋಧ ಪಕ್ಷದ ನಾಯಕರ ಕಚೇರಿಯಲ್ಲಿ ಮಾಡ್ತಿದ್ದಾರೆ. ನೀವು ಅಲ್ಲಿ ಕೇಳಿದ್ರೆ ಹೆಚ್ಚು ಮಾಹಿತಿ ಸಿಗೋದು. ಒಂದು ಕಡೆ ಕೆಲ 3-4 ದಿನಗಳಿಂದ ಸಾಕಷ್ಟು ಚರ್ಚೆ ಆಗ್ತಾ ಇರೋದು ಅಡ್ಡ ಮತದಾನದ ಭೀತಿ. ಕಾಂಗ್ರೆಸ್ನವ್ರಿಗೂ ಇದೆ, JDSನವ್ರಿಗೂ ಇದೆ, BJPಗೂ ಇದೆ. ಇದು ಕಾಂಗ್ರೆಸ್ನವರಂತೂ ಕಾನ್ಫಿಡೆನ್ಸ್ ಆಗಿದ್ದಾರೆ, ನಮ್ಮ ಅಭ್ಯರ್ಥಿ ಗೆಲ್ತಾರೆ. JDSನ ಒಂದಿಷ್ಟು ಶಾಸಕರು ನಮ್ಮ ಕಾಂಟ್ಯಾಕ್ಟಲ್ಲಿ ಇದ್ದಾರೆ, ಸಂಪರ್ಕದಲ್ಲಿದ್ದಾರೆ ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್, ರೆಸಾರ್ಟಲ್ಲಿ ಅವ್ರಿಗೆ ಆತಂಕ ಇರೋದು, ಅವ್ರಿಗೆ ದುಗುಡ ಇರೋದು, ಅವರೇ ಬಸ್ ಮಾಡಿರೋದು, ಅವರೇ ಆತಂಕ ದುಗುಡ ಇವೆಲ್ಲ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿಗೆ. ನಮ್ಗೆ ಯಾವುದೂ ಇಲ್ಲ. ನಾವು ಯಾವ ರೆಸಾರ್ಟ್ ಸಂಸ್ಕೃತಿನೂ ಮಾಡಿಲ್ಲ. ನಮ್ಮ ಪಕ್ಷ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಗೆ ಬಂದಿರೋ, ಈಗ ಮತದಾನ ಮಾಡಲಿಕ್ಕೆ ಬಂದಿದ್ದಾರೆ. ಅತ್ಯಂತ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಯಾರನ್ನೂ ಅನುಮಾನಿಸುವ ವ್ಯಕ್ತಿತ್ವವೂ ನಮ್ಮಲ್ಲಿಲ್ಲ. ಆದ್ದರಿಂದ ನಮಗೆ ಯಾವುದೇ ಅಡ್ಡ ಮತದಾನದ ಆತಂಕ ಇಲ್ಲ. ಥ್ಯಾಂಕ್ ಯು. ನೀತಿ, ಇದಿಷ್ಟು ಪರಿಷತ್ BJP ಅಭ್ಯರ್ಥಿಯಾದಂತಹ ರಘುಕೌಟಿಲ್ಯರು ಹೇಳ್ತಾ ಇದ್ರು, ನಮಗೆ ಕಾನ್ಫಿಡೆನ್ಸ್ ಇದೆ, ಯಾವುದೇ ಅಡ್ಡ ಮತದಾನ ಆಗೋದಿಲ್ಲ. ಎಲ್ಲವನ್ನ ಸ್ಟ್ರಾಟಜಿನ ನಮ್ಮ BJP ನಾಯಕರು, ರಾಜ್ಯಾಧ್ಯಕ್ಷರು ಸೇರಿದಂತೆ ವಿಪಕ್ಷ ನಾಯಕರು ಎಲ್ಲ ಸೇರಿಕೊಂಡು ಎಲ್ಲ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಯಾವುದೇ ಅಡ್ಡ ಮತದಾನದ ಭೀತಿ ಇಲ್ಲ, ಸಂಪೂರ್ಣವಾದ ವಿಶ್ವಾಸ ಇದೆ ಎಂಬ ವಿಚಾರವನ್ನ ಹೇಳಿರುವಂಥದ್ದು. ನೀತಿ, ಒಟ್ಟಾರೆಯಾಗಿ ನಾವು ಈಗ ನೋಡ್ತಾ ಇದ್ದೀವಿ, ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳು ಆಗ್ತಾ ಇರುವಂಥದ್ದು. ಈಗಾಗಲೇ ವಿಧಾನಸೌಧದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಒಟ್ಟಾರೆ BJP ಅಭ್ಯರ್ಥಿಗಳು ಈಗ ಮತದಾನಕ್ಕೆ ಬರ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ, ಶಾಸಕರಂತ ವಿಶ್ವನಾಥ್ ಸೇರಿದಂತೆ ಹಲವು BJP ಶಾಸಕರು ಈಗ ಮತದಾನ ಮಾಡೋದಕ್ಕೆ ಹೋಗ್ತಾ ಇರುವಂಥದ್ದು. ಈಗಾಗಲೇ ಎಲ್ಲ ರೀತಿಯ ಸ್ಟ್ರಾಟಜಿಗಳಾಗಿವೆ. ಯಾವ ರೀತಿ ಮತದಾನ ಮಾಡಬೇಕು, ಯಾವ ರೀತಿ ನಾವು ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನೋಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಟ್ರೈನಿಂಗ್ ಕೂಡ ಆಗಿರುವಂಥದ್ದು. ಹಾಗಾಗಿ ಈಗ ಮತದಾನದ ಕೊಠಡಿಯತ್ತ ಹೋಗ್ತಾ ಇರುವಂಥದ್ದು. ಈಗಾಗಲೇ ಮತದಾನ ಶುರುವಾಗಿದೆ. ನೋಡ್ತಾ ಇರ್ಬೋದು, ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಇಲ್ಲಿ ವ್ಯವಸ್ಥೆಲಾಗಿದೆ. ಪ್ರತಿಯೊಬ್ಬರನ್ನು ಚೆಕ್ ಮಾಡಿ ಯಾರ್ಯಾರು ಅಭ್ಯರ್ಥಿಗಳು ಯಾರ್ಯಾರು ಇದ್ದಾರೆ ಅನ್ನೋದು ಪ್ರತಿಯೊಂದು ಎಲ್ಲವನ್ನು ಚೆಕ್ ಮಾಡಿ ಆನಂತರ ಮತದಾನ ಕೊಠಡಿ ಹತ್ರ ಕಳಿಸ್ತಾ ಇರುವಂಥದ್ದು. ಸಾಕಷ್ಟು ಸ್ಟ್ರಾಟಜಿಗಳು ಜೊತೆಗೆ ಪರಿಷತ್ ಚುನಾವಣೆ ಒಂದು ರೀತಿ ಈಗ 3 ಪಕ್ಷಗಳಿಗೆ ಅಂದ್ರೆ ಕಾಂಗ್ರೆಸ್, BJP, JDSಗೆ ಆ 3 ಪಕ್ಷಗಳಿಗೂ ಒಂದು ರೀತಿ ಅಗ್ನಿ ಪರೀಕ್ಷೆ ಆಗ್ತಾ ಇರುವಂಥದ್ದು. ಯಾಕೆಂದ್ರೆ ಒಂದು CM ಆದ ಬಳಿಕ ಮೊದಲ ಒಂದು ಚುನಾವಣೆಯನ್ನ DK ಶಿವಕುಮಾರ್ ಎದುರಿಸ್ತಾ ಇರುವಂಥದ್ದು. ಇನ್ನ ಆಡಳಿತ ಪಕ್ಷಕ್ಕೆ ಯಾವ ರೀತಿ ಟಾಂಗ್ ಕೊಡಬೇಕು, ತಿರುಗೇಟು ಕೊಡಬೇಕು ಅನ್ನೋಕ್ಕೆ ಸಂಬಂಧಪಟ್ಟಂತೆ BJP ಹಾಗೂ JDS ಕೂಡ ಸಾಕಷ್ಟು ಸ್ಟ್ರಾಟಜಿಯನ್ನ ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಅಡ್ಡ ಮತದಾನದ ಭೀತಿ 3 ಪಕ್ಷದ ನಾಯಕರಿಗೆ ಎದುರಾಗಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ JDS ಶಾಸಕರನ್ನ ಕಾಂಗ್ರೆಸ್ ನಾಯಕರು ಸಂಪರ್ಕದಲ್ಲಿ ಇದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಚುನಾವಣೆ ಬಳಿಕ ಯಾರಿಗೆ ಮತದಾನ ಆಗ್ತಾರೆ, ಅಡ್ಡ ಮತದಾನದ ಕಾವು ಯಾವ ಪಕ್ಷಕ್ಕೆ ತಟ್ಟುತ್ತೆ ಅನ್ನೋದು ಕಾದು ನೋಡ್ಬೇಕಾಗಿರೋದು. ಸ್ವಾಮಿ, 1 ಸೆಕೆಂಡ್ ಹೋಲ್ಡ್ ಆನ್. ಹಾಗೆ ಕಾಂಟ್ಯಾಕ್ಟ್ ಅಲ್ಲಿ ಇರಿ. ಮಾಹಿತಿ ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ರಾಕೇಶ್. ಈಗ JDSನವ್ರು ಹೇಳ್ತಾ ಇದ್ರು, ಕಾಂಗ್ರೆಸ್ನಲ್ಲಿರುವಂತಹ ಭಿನ್ನಾಭಿಪ್ರಾಯ, ಭಿನ್ನ ಮತವೇ ನಮಗೆ ವರದಾನ ಆದ್ರೂ ಆಗ್ಬಹುದು ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು. ಸೊ ಕಾಂಗ್ರೆಸ್ನಲ್ಲಿರುವಂತಹ ಭಿನ್ನಾಭಿಪ್ರಾಯ ಅಥವಾ ಭಿನ್ನಮತ, ಅಸಮಾಧಾನ, ಅಡ್ಡ ಮತದಾನ ಆಗುವ ಚಾನ್ಸಸ್ ಎಷ್ಟು ಮಟ್ಟಿಗಿದೆ? ಈಗ ಯಾರ್ಯಾರಿಗೆ ಅಸಮಾಧಾನ ಆಗಿದೆ, ಅದು JDSಗೆ ಹೆಂಗ್ ವರದಾನ ಆಗ್ಬಹುದು ಅಂತ ರಾಕೇಶ್? ನೀತಿ, ಭಿನ್ನಮತದ ವಿಚಾರ ತೆಗೆದುಕೊಂಡಾಗ ಕಾಂಗ್ರೆಸ್ನ ಒಳಗೆ ಆ ಭಿನ್ನಮತ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಕೂಡ ಇನ್ನೂ ಪಕ್ಕಾ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಆತ್ಮಸಾಕ್ಷ್ಯ ವಿಚಾರವನ್ನು ಮುಂದಿಟ್ಟಾಗ ಕೆಲವೊಂದಷ್ಟು ಓಟ್ಗಳು ಬದಲಾಗಬಹುದು ಅನ್ನುವಂಥ ವಿಚಾರ ಇದ್ರೂ ಕೂಡ ನಿಜವಾಗಿಯೂ ಆ ಗೆರೆಯನ್ನು ದಾಟುವವರು ಯಾರು ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಆ ರೀತಿಯ ಬೆಳವಣಿಗೆ ಆಗುವುದು ಬಹಳ ಕಷ್ಟ ಸಾಧ್ಯ. ಸದ್ಯಕ್ಕೆ ಈಗಿರುವಂತಹ ಪರಿಸ್ಥಿತಿಯ ಲೆಕ್ಕಾಚಾರಗಳಲ್ಲಿ ತನ್ನ 5 ಅಭ್ಯರ್ಥಿಗಳನ್ನು ಗೆಲ್ಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಪ್ಪನ್ನ ಕಾಂಗ್ರೆಸ್ನ ನಾಯಕರು ಜಾರಿ ಮಾಡಿರೋದ್ರಿಂದಾಗಿ ಇಲ್ಲಿ ಗೌಪ್ಯ ಮತದಾನವೂ ಕೂಡ ಇರೋದ್ರಿಂದಾಗಿ ಬಹುತೇಕ ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ JDSನ ನಾಯಕರು ಹೇಳಿಕೊಳ್ಳುವಂಥ ರೀತಿಯಲ್ಲಿ ನಮಗೆ ಅಗತ್ಯವಿರುವಂಥ ಓಟ್ಗಳನ್ನು ಕಾಂಗ್ರೆಸ್ ಪಾಳಯದಿಂದ ಪಡಿತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ವಿಚಾರದಲ್ಲಿ ಕಾಂಗ್ರೆಸ್ನ ಲೆಕ್ಕಾಚಾರ ಏನಾಗಬಹುದು ಅಥವಾ ಅವರ ಲೆಕ್ಕಾಚಾರದಲ್ಲಿ ಯಾವುದನ್ನು ಪಡೆಯಬಹುದು ಅನ್ನುವಂಥ ಪ್ರಶ್ನೆ ಇನ್ನೂ ನಿಗೂಢವಾಗಿ ಉಳಿದುಕೊಂಡಿದೆ. ಕಳೆದ ಬೈ ಎಲೆಕ್ಷನ್ ವಿಚಾರದಲ್ಲಿ ಆದಂತಹ ಗೊಂದಲಗಳು, ಹಾಗೆ ಅಲ್ಪಸಂಖ್ಯಾತ ನಾಯಕರ ಮೇಲಿನ ಬದಲಾದ
ಮಾಡಿದಂತಹ ನಡೆ ಲೆಕ್ಕಾಚಾರಗಳು ಇವೆಲ್ಲವೂ ಅವರ ಪ್ಲಸ್ ಪಾಯಿಂಟ್ ಆಗ್ಬೋದು ಅನ್ನುವಂಥ ಪ್ರಶ್ನೆ ಒಂದು ಕಡೆ ಇದೆ. ಮತ್ತೊಂದು ಕಡೆ ಈ ಸಚಿವ ಸಂಪುಟದ ವಿಚಾರದಲ್ಲಿ ಆಗಿರುವಂಥ ಗೊಂದಲದ ಸಂದರ್ಭದಲ್ಲಿ ಒಂದಷ್ಟು ಮಂದಿ ಪಕ್ಷದ ವಿರುದ್ಧ ಸಿಡಿದೇಳುವಂಥ ಸಾಧ್ಯತೆ ಇದ್ದು ತಮ್ಮ ಸಮುದಾಯದ ಲೆಕ್ಕಾಚಾರದಲ್ಲಿ ಅವಕಾಶವನ್ನು ಕೊಡದಿದ್ದಂಥ ಸನ್ನಿವೇಶ ಎದುರಾದಾಗ ಅವರುಗಳನ್ನು ತಮ್ಮತ್ತ ಸೆಳೆಯುವಂಥ ಪ್ರಯತ್ನವನ್ನು JDS ಮಾಡಿದೆಯಾ ಅಥವಾ ಅವರಿಗೆ ಆಮಿಷ ಒಡ್ಡುವಂಥ ಪ್ರಯತ್ನವನ್ನು ಮಾಡಿದೆಯಾ ಅನ್ನುವಂಥ ಮಾತು ಚರ್ಚೆ ಕೂಡ ನಡೀತಾ ಇದೆ. ಸೊ ಇಂಥ ವಿಚಾರಗಳಲ್ಲಿ ನಿಖರವಾಗಿ ಹೀಗೆ ಅನ್ನುವಂಥದ್ದು ಹೇಳೋದಿದ್ರೂ ಕೂಡ ಒಳಗಿನ ಆತ್ಮಸಾಕ್ಷಿಯ ವಿಚಾರವನ್ನು ಹೊರಗಿಟ್ಟು ನೋಡುವುದಾದರೆ JDSನ ನಿರ್ಧಾರ ಬಹಳ ಕಷ್ಟ ಸಾಧ್ಯ ಆಗುತ್ತೆ. ಅದರ ಹೊರತಾಗಿ ಯಾರಾದರೂ ಸಿಂಪಥೈಸರ್ಗಳನ್ನು ಹುಟ್ಟು ಹಾಕುವಂಥ ಪ್ರಯತ್ನವನ್ನು JDS ಮಾಡಿದ್ದರೆ ಅವರಿಗೆ ವೋಟ್ ಹೋಗ್ಬೋದೇ ಹೊರತು ಇನ್ಯಾವುದೇ ಕಾರಣದಿಂದ ಕಾಂಗ್ರೆಸ್ಸಿನ ವೋಟು JDS ಕಡೆ ಹೋಗುವಂಥ ಸಾಧ್ಯತೆ ಇಲ್ಲ. ಈ JDSನಲ್ಲಿರುವಂಥವರನ್ನು ನಾವು ಸೆಳೆತೇವೆ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಅವರು ಹೇಳೋದ್ರಿಂದಾಗಿ ಸೊ ಆ ಸಾಧ್ಯತೆಗಳು ಹೆಚ್ಚಾಗುವಂಥ ವಿಚಾರಗಳು ಕೂಡ ಇದೆ. ಹೀಗಾಗಿ 5ನೇ ಅಭ್ಯರ್ಥಿಯ ಗೆಲುವು ಮತದಾನದ ವೇಳೆ ಅಥವಾ ಮತ ಪ್ರಕ್ರಿಯೆ ಮುಗಿದ ನಂತರವಷ್ಟೇ ಸ್ಪಷ್ಟವಾಗಬೇಕಾಗುತ್ತೆ. ಅಡ್ಡ ಮತದಾನದ ವಿಚಾರವು ಅಲ್ಲಿ ಬಹಿರಂಗವಾಗುತ್ತೆ. ಥ್ಯಾಂಕ್ ಯು ಸ್ವಾಮಿ ಮತ್ತು ರಾಕೇಶ್.